ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ದತ್ತಿನ ಸನ್ನಿಧಿಯಲ್ಲಿ ಅಹಿಂದ ಬಳಗದಿಂದ ವಿಶೇಷ ಪೂಜೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬಡವರ ಪಾಲಿಗೆ ಭಾಗ್ಯವಿದಾತ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಮುಂದುವರಿಯಲು ಅಫ್ಜಲ್ಪುರ ತಾಲೂಕಿನ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದಿಂದ ಸುಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಜಗತ್ ಪ್ರಸಿದ್ಧಿ ಹೊಂದಿರತಕ್ಕಂಥ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಣಗಾಪುರದ ದತ್ತಾತ್ರೇಯನ ಪುಣ್ಯಕ್ಷೇತ್ರದಲ್ಲಿರುವ ಭೀಮಾ ನದಿಯ ಸಂಗಮದಲ್ಲಿ ಪೂಜೆ ಸಲ್ಲಿಸಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಜೈಕಾರ ಹಾಕುತ್ತಾ ದತ್ತನ ಸನ್ನಿಧಿಯಲ್ಲಿ ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ತೆಂಗಿನಕಾಯಿ ಒಡೆದು ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ನಂತರ ಮಾತನಾಡಿದ ಹಲವು ಸಂಘಟನಾಕಾರರು, ಈ ರಾಜ್ಯ ಕಂಡ ಅಪ್ರತಿಮ ನಾಯಕ, ಬಡವರ ಪಾಲಿನ ಭಾಗ್ಯವಿದಾತ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಚರ್ಚೆ ಶುರುವಾಗಿದೆ. ಈ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗವಿದೆ. ಬಡವರ ಕಣ್ಣು ಒರೆಸುವ ಅಹಿಂದ ನಾಯಕರ ತಂಟೆಗೆ ಬಂದರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿಯಾಗುತ್ತದೆ. ಈ ರಾಜ್ಯದ ಜನರ ಆರ್ಥಿಕ ಗುಣಮಟ್ಟ ಸುಧಾರಿಸಲು ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದು ಎಲ್ಲಾ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಲು ಸಿದ್ದರಾಮಯ್ಯನವರ ಹೆಸರು ಉಪಯೋಗಿಸುವ ಶಾಸಕರು ಯಾಕೆ ಬಾಯಿ ಬಿಡುತ್ತಿಲ್ಲ? ಕಲಬುರಗಿ ಜಿಲ್ಲೆಯಲ್ಲಿ 8 ಜನ ಶಾಸಕರು, ಸಂಸದರು ಯಾರೂ ಕೂಡ ಸಿದ್ದರಾಮಯ್ಯನವರ ಪರ ಬಾಯಿ ಬಿಚ್ಚುತ್ತಿಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಸಾಹಸಕ್ಕೆ ಮುಂದಾಗಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭುವಿ ಒಡ್ಡರ್ ಸಮಾಜದ ತಾಲೂಕು ಅಧ್ಯಕ್ಷ ಪ್ರಭು ಭುವಿ ಒಡ್ಡರ್, ಕುರುಬ ಸಂಘದ ಕಾರ್ಯಾಧ್ಯಕ್ಷ ಬೈಲಪ್ಪ ಗೌರ್, ಜಯ ಕರ್ನಾಟಕ ಸಂಘಟನೆ ಯುವ ಸಂಘಟನೆ ಅಧ್ಯಕ್ಷ ಬೀರಣ್ಣ ಹೌಳಗ, ಆರತಿ ಭುವಿ ಒಡ್ಡರ್, ಭೀಮಾ ಒಡ್ಡರ್, ನಾಗೇಶ್ ಬಾಗಣ್ಣ, ನಾಗೇಶ್ ಭುವಿ, ಸಂತೋಷ್ ಇಂಗಳಗಿ, ಮುತ್ತಪ್ಪ ಕೌಲ್ಗಿ, ನಿಂಗಣ್ಣ ಕಲ್ಲೂರ್, ಸುನಿಲ್ ಹಲಕ್ಕಿ, ಲಕ್ಷ್ಮಣ್ ಗಳೂರ್ಗಿ, ಸುಧಾಕರ್ ಯಲ್ಲಪ್ಪ, ನಿಖಿಲ್ ತೆಲ್ಲೂರ್, ಪವಣ್ಣ ಚುಂಚೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರ, ನಾವು ಅಫ್ಜಲ್ಪುರದಿಂದ ಗಣಾಪುರ ಬಂದಿದ್ದೆವು. ಬಂದು ವಿಶೇಷವಾಗಿ ಪೂಜೆ ಮಾಡಿಸಿದೆವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆದಾಗ. ಇವತ್ತಿನ ಪೂಜೆ ವಿಶೇಷವಾಗಿ ಪೂಜೆ ಎಲ್ಲ ಆಗಿದೆ. ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬರು ನೀವು 5 ವರ್ಷ ಮುಂದುವರಿಬೇಕು, 5 ವರ್ಷ ಅಲ್ಲ ಇನ್ನೊಂದು 5 ವರ್ಷ ಮುಂದುವರಿಬೇಕು. ಇದಕ್ಕೆ ಯಾವಾಗನೂ ನಮ್ಮ ಭೋಗಿ ಸಮಾಜನ ಯಾವಾಗಲೂ ಬೆಂಬಲ ಕೊಡ್ಲಾಗತ್ತಿದ್ದೆವು. ಇವತ್ತು ದಿನಕ್ಕ ಸಂಗೊಳ್ಳಿ ರಾಯಣ್ಣ ಬಲಗೈ ಬೆಂಟ ಯಾರಪ್ಪ ಅಂದ್ರೆ ಬೆಳವಾಡಿ ಒಡ್ಡಾರ ಎಲ್ಲನ. ಅದಕ್ಕ ಸಿದ್ದರಾಮಯ್ಯ ಸಾಹೇಬರ ಬಲ್ಲಿ ಇದ್ದವ್ರು ಸದಾ ನಮ್ಮ ಸೂರತ್ ತಂಗಡಿಗೆ ಆಗಲಿ, ನಮ್ಮ ಹಿಮ್ಮಾಡಿ ಸಿದ್ದರಾಮಯ್ಯ ಸರ್ ಮುತ್ಯಾರ ಆಗಲಿ, ಯಾವಾಗನು ಅವ್ರಿಗೆ ಬೆಂಬಲಾರ ಸಿದ್ದರಾಮಯ್ಯ ಸಾಹೇಬರಿಗೆ. ಅವ್ರು ನಮ್ಮ ಗುರುಗಳಾದಂತವ್ರು ಅವ್ರ ಬೆಂಬಲಾರ ಆದ್ಬೇಕು. ನಾವ್ ಇಡೀ ಕರ್ನಾಟಕನೇ ಭೋಗಿ ಸಮಾಜದವ್ರು ನಾವು ಬೆಂಬಲ ಇದ್ದೇವೆ ಸಿದ್ದರಾಮಯ್ಯ ಸಾಹೇಬರಿಗೆ. ಅವ್ರು ಇಳಿಸ್ತಾರಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತದ ಮಾಡೇ ಮಾಡ್ತೇವೆ. ಯಾವ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗ್ಬೇಕಾದ್ರೆ ಪ್ರಥಮ ಬಾರಿಯಲ್ಲಿ 2ನೇ ಸಾರಿ ಆಯ್ತು. ಯಾರಾದ್ರೂ ಕರ್ನಾಟಕದೊಳಗ 5 ವರ್ಷ ಮುಖ್ಯಮಂತ್ರಿ ಆಗಿ ಆದವರಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಕುರುಬ ಸಮಾಜಕ್ಕೆ ಅಷ್ಟೇ ಅಲ್ಲ, ಅವರು ಬರೀ ಕುರುಬ ಸಮಾಜ ಅಷ್ಟೇ ಹಿಡ್ಕೊಂಡು ಸಿಎಂ ಆಗಿದ್ರೆ ಅವರನ್ನ ಏನಾದ್ರೂ ಧಕ್ಕೆ ಮಾಡ್ಲಿಕ್ಕೆ ನಿಮಗೆ ಬಿಡ್ತಿದ್ದೆವು. ಇವತ್ತು ಪ್ರತಿಯೊಂದು ಸಮಾಜ, ಬುದ್ಧ, ಬಸವ, ಅಂಬೇಡ್ಕರ್ ಅವರು 3 ಮಂದಿ ಏನದಾರ ಅವರು ಅವ್ರ ಜಾತಿಯನ್ನಾಗಿ ದೊಡ್ಡವರು ಆದರಲ್ಲ. ಇವತ್ತಿನ ದಿವಸ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗಪ್ಪ ಅಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತ ಹೇಳಿಕೆಯನ್ನ ನಡ್ಸ್ಕೊಂಡು ಹೊಂಟವ್ರು ಯಾರಾದ್ರಪ್ಪ ಅದಾರಪ್ಪ ಅಂತಂದ್ರೆ ಕರ್ನಾಟಕದೊಳಗೆ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರಥಮದೊಳಗ ಶಿವಕುಮಾರ ಸ್ವಾಮೀಜಿ ಅವರು ಒಬ್ರು, 2ನೇದವ್ರು ಯಾರಾದ್ರೂ ಬರ್ತಾರಪ್ಪ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ತಿದೀವಿ ನಾವು. ಇವತ್ತಿನ ದಿವಸ ಗಣಗಾಪುರದಲ್ಲಿ ನಾವೆಲ್ಲಾ ಗೆಳೆಯರ ಭಾಗದ ವತಿಯಿಂದ ಏನ್ ಮಾಡಿದ್ವಪ್ಪ ಅಂತಂದ್ರ ಯಾವ ಸಂಕ್ರಮಣ ನಿಮಿತ್ತವಾಗಿ ಹೊಸ ವರ್ಷದ ವಿಶೇಷ ಪೂಜೆ
ಅಡ್ವಾನ್ಸ್ ಆಗಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇದು 5 ವರ್ಷ ಕಂಟಿನ್ಯೂ ಆಗಿರ್ಬೇಕು. 5 ವರ್ಷದೊಳಗೆ ಯಾರಾದ್ರೂ ಏನಾದ್ರೂ ಧಕ್ಕೆ ತಂದ್ರೆ ಅವ್ರಿಗೆ ಏನ್ ಮಾಡ್ಬೇಕಂತ ನಮಗೆಲ್ಲರಿಗೂ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗದ್ರಪ್ಪ ಅಂತಂದ್ರ ಯಾವ ಕರ್ನಾಟಕದೊಳಗೆ ಕರ್ನಾಡಿನ ಕಣ್ಮಣಿ ಆಗಿದ್ದಾರ. ಹಿಂದೂ ಮುಸ್ಲಿಂ ಸಾಹೇಬರಿಗೆ 5 ವರ್ಷಗಳ ಕಾಲ ಸಿಎಂ ಅವಧಿಯನ್ನ ಮುಂದುವರಿಬೇಕು ಅಂತೇಳಿ ಇವತ್ತು ದತ್ತನ ಸನ್ನಿಧಿಗೆ ಬಂದು ಅಫ್ಜಲ್ಪುರ ಎಲ್ಲಾ ನಮ್ಮ ಗೆಳೆಯರ ಭಾಗದ ವತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೆವು. ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ಬರೀ ಕುರುಬ ಸಮಾಜದ ಅಷ್ಟೇ ಸಮಾಜದ ನಾಯಕರಲ್ಲ, ಹಿಂದೂ ಅಲ್ಪಸಂಖ್ಯಾತರ ಒಟ್ಟಾರೆಯಾಗಿ ಧ್ವನಿಯಿಲ್ಲದ ಸಮುದಾಯಕ್ಕೆ ಧ್ವನಿಯನ್ನ ಕೊಟ್ಟಂತ ಏಕೈಕ ನಾಯಕ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಏನೋ 2.5 ವರ್ಷಗಳ ಕಾಲ ಅವಧಿಯನ್ನು ಮುಗಿದ ನಂತರ ಕುರ್ಚಿಯನ್ನ ಬಿಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಡೆಲ್ಲಿಯಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡಿದರು. ಇವತ್ತ ವಿಶೇಷ ಪೂಜೆ ಸಲ್ಲಿಸೋದ್ರ ಕಾರಣ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು 5 ವರ್ಷ ಪೂರ್ಣ ಮಾಡಬೇಕು. ಏನಾದ್ರು ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮಾಡಿ 2 ವರ್ಷ 3 ವರ್ಷ ಮತ್ತೆ ಇಳಿಸರೆ ಮುಂದೆ ನಮ್ಮ ಕುರುಬ ಸಮಾಜ ಮತ್ತು ದಲಿತ ಅಹಿಂದ ಅಲ್ಪಸಂಖ್ಯಾತ ಮತ್ತು ಎಲ್ಲರೂ ಪಾಠ ಕರ್ನಾಟಕ ಅಲ್ಲ ಪೂರಾ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳಿ ವೋಟ್ ಮಾಡ್ತಾರೆ. ಈಗಾದ್ರೆ ಒಬ್ಬರು ಗುಲ್ಬರ್ಗ ಜಿಲ್ಲೆಯಲ್ಲಿ ಶಾಸಕರು ಆಗಲಿ MP ಆಗಲಿ ಮಿನಿಸ್ಟರ್ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾರು ಏನು ಮಾತಾಡಲ್ಲ. ಏನಾದರೂ ಇಲ್ಲಿ ಬಂದ್ರೆ ಏನಾದ್ರು ಚುನಾವಣೆಯಲ್ಲಿ ಬಂದ್ರ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತರ ನಮ್ಮ ಪೂರ್ವ ಸಮಾಜಕ್ಕೆ ಹೇಳ್ತಾರ. ಈಗಾದ್ರ ಯಾವ ಶಾಸಕರು ಒಬ್ಬರು ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮುಂದುವರಿಲಿ ಯಾರು ಶಾಸಕರಲ್ಲ. ಏನಾದರೂ 2 ವರ್ಷ 3 ವರ್ಷ ಅಂತ ಯಾವ ಶಾಸಕರು ಬಂದು ನಮ್ಗೆ ಹೇಳಿಲ್ಲ. 5 ವರ್ಷ ಮಾಡ್ತಾರೆ ನಿಮ್ಗೆ ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿ ನಮ್ಮ ಪೂರ್ವ ಸಮಾಜಕ್ಕೆ ಹೇಳಿದಾರೆ. ಈ ಕೂಡ ಯಾರೇನು ಅದು ಹೇಳ್ತಿಲ್ಲ. ಏನಾದ್ರು ತಲೆಗಿಳಿಸರೆ